ಹೆಂಗಸರುಗಳೆಲ್ಲ ಕರೆಕ್ಟಾಗಿ ಹೇಳ್ತಾರೆ ಹೆಂಗಸರುಗಳೆಲ್ಲ. ಮಧ್ಯಾಹ್ನ ಬರಲಿ ಅಂತ ಕಾಯ್ತಾ ಇರ್ತೀನಿ ನಾನು. ಇವ್ರು ಬಂದರೆ ರೀಲ್ ಮಾಡೋಕ್ಕೆ ನಾನು ಮಾಡಿರ್ತೀನಿ, ಒಂದು 6, 7, 4, 5 ಮಾಡಿರ್ತೀನಿ. ಆಮೇಲೆ ಇವ್ರು ಬಂದರೆ ಇವ್ರ ಜೊತೆಲಿ ಹಾಕ್ಕೊಂಡು 1, 2 ಮಾಡ್ತೀನಿ ರೀಲ್. ಬಂದಿಲ್ಲ ಅಂದರೆ ನಾನು ಒಬ್ಬಳೇ ಮಾಡ್ತೀನಿ, ಬಂದರೆ ಇವ್ರ ಜೊತೆ ಮಾಡ್ತೀನಿ. ನಿಮ್ಮ ಹಸ್ಬೆಂಡನ್ನು ಬಿಟ್ಟು ನಿಮ್ಮ ಫ್ಯಾಮ್ಲಿನಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮಗೆ ವೀಡಿಯೋಗಳನ್ನ ಮಾಡೋಕ್ಕೆ? ನಮ್ಮ ಫ್ಯಾಮಿಲಿ ಯಾರೂ ಇಲ್ಲ ಮೇಡಮ್. ನನಗೆ ನಮ್ಮ ಅಪ್ಪ ಒಂದು ಬಿಟ್ಟರೆ ಯಾರೂ ಮಾತಾಡ್ತಿಲ್ಲ. ನಮ್ಮ ಅತ್ತೆ ಮಾವ ಇವಾಗ ಚೆನ್ನಾಗಿ ಮಾತಾಡ್ತಾರೆ. ಇವರೊಬ್ಬರೇ ನನ್ನ ಸಪೋರ್ಟ್. ಇಲ್ಲ ನನಗೆ ಏನಾದರೂ ಬೇಜಾರಾಗುತ್ತಾ? ತುಂಬ ಆಗುತ್ತೆ, ತುಂಬ ಆಗುತ್ತೆ. ಮೊನ್ನೆ ಒಬ್ಬ ಇದೇ ಥರ ಫೋನ್ ಮಾಡಿ ನನಗೆ ಹೇಳ್ದ, ಏನೋ ಈ ಥರ ಮಿಸ್ಸಸ್ ಮಾಡ್ತವ್ರೆ, ನಾನು ಹಂಗೆ ನಾನು ಹಿಂಗೆ ಆ ಥರ ಎಲ್ಲ ಮಾಡಬೇಡ ಕೇಳೋ ಅದು ಇದು ಅಂತೇಳಿ. ನಾನು ಅವ್ನಿಗೆ ಒಂದೇ ಅಂತ ಹೇಳಿದೆ, ನನ್ನ ಹೆಂಡ್ತಿಗೆ ನಾನೇ ಸಪೋರ್ಟ್ ಇದ್ದೀನಪ್ಪ, ನಾನು ಮಾಡಿಸ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ. ನಾನು ಒಬ್ಬನೇ ಹೇಳೋದು, ಬಾ ನಾನು ಲೊಕೇಶನ್ ಹಾಕ್ತೀನಿ, ನಾನು ಕುಮಾರಸ್ವಾಮಿ ಲೇಔಟಲ್ಲೇ ಇರೋದು, ಬಾ ಮಾತಾಡೋಣ, ಇದೇನು ಮಾಡ್ತೀಯಾ ನೋಡೋಣ ಬಾ ಅಂತೇಳಿ. ಒಂದು 100 ಫೋನ್ ಬಂದರೆ ಅದರಲ್ಲಿ ಒಂದು 2 ಫೋನ್ ಆದರೂ ತಪ್ಪಾಗಿ ಬರುತ್ತೆ. ಅದು ಏನು ಫೋನ್ ಮಾಡಿಬಿಟ್ಟು ಫಸ್ಟೇ ಆವಾಜ್ ಹಾಕೋದು, ರೀಲ್ಸ್ ಮಾಡಬೇಡಕ್ಕೆ ಹೇಳೋ, ಅದು ಕ್ಯಾನ್ಸಲ್ ಮಾಡೋಕ್ಕೆ ಹೇಳೋ, ಇದು ಮಾಡೋಕ್ಕೆ ಹೇಳೋ. ಮೊನ್ನೆ ಇವರೊಂದು ಇದರಲ್ಲಿ ಮಾಡಿದ್ರು ಶೂಟಲ್ಲಿ, ಅದು ನಮ್ಮ ಕೆಲಸ ಅದು ನಾವು ಹೋಯ್ತಾರೋದು ಕೆಲಸಕ್ಕೆ. ಆ ಕೆಲಸದಲ್ಲಿ ಬಟ್ಟಿಕ್ಕಿದು ಶೂಟಿಂಗ್ ಕೆಲಸ ಮಾಡಿದ್ರೆ ನಾನು ಬಟ್ಟಿಗೆ ಕುಂಕುಮ ಇರಬೇಕು, ದೇವಸ್ಥಾನಕ್ಕೆ ಬನ್ನಿ ಅಂದರೆ ದೇವಸ್ಥಾನಕ್ಕೂ ಹೋಗ್ಬೇಕು ನಾನು. ಬಟ್ಟಿಕ್ಕಿದ್ರು ನಮ್ಮ ಹೊಟ್ಟೆ ಬಟ್ಟಿಕ್ಕಿರೋದಕ್ಕೆ ತುಂಬ ಜನ ಅದನ್ನೇ ಹಾಕ್ಬಿಟ್ಟು ರೇಷ್ಮಾ ಅಲ್ಲ ಇವಾಗ ರೇಖಾ ಆಗ್ಬಿಟ್ಟವಳೆ, ರೇಖಾ ಆಗ್ಬಿಟ್ಟವ್ರೆ ಅಂತೇಳಿ ಟೋಲ್ ಮಾಡಿ ಅಂತೇಳಿ ಚೇಂಜ್ ಮಾಡ್ಕೋ ಅದು ಇದು ಅಂತೇಳಿ ಬ್ಯಾಡ್ ಕಮೆಂಟ್ ಹಾಕಿ ಇದು ಮಾಡಿದ್ರು. ಮಾಡ್ಕೊಳ್ಳಿ ಬಿಡಿ, ಹೇಳ್ಕೊಂಡ್ರೆ ರಾಧೆ ಅಂತ ಹೇಳಿ, ಗಂಗಾ ಅಂತ ಹೇಳಿ ಅಂತ ಹೇಳ್ಬಿಟ್ಟು ರೇಗಿಸ್ತಾರೆ ಫೋನ್ ಮಾಡ್ಬಿಟ್ಟು. ಹೇಳ್ಕೊಳ್ಳಿ ಬಿಡಿ ಸರ್, ಹೇಳ್ಕೊಳಗೆ ಏನೂ ಇಲ್ಲ. ಬಾಯಿ ಇದೆ, ನಾಲ್ಗೆ ಅಲ್ಲಿ ಮೂಳೆ ಇಲ್ಲ, ಹೆಂಗೆ ಬೇಕಾದ್ರೆ ಹೇಳ್ಕೊಳ್ಳಿ, ನಮಗೇನೂ ಇದಿಲ್ಲ. ಯಾರು ಧಮ್ಕಿಂದ್ರೂ ಭಯ ಬೀಳೋಷ್ಟು ಇದು ನನಗಿಲ್ಲ. ಯಾರೇ ಇಲ್ಲಿ ಎಲ್ಲೇ ಇಲ್ಲಿ ಒಬ್ಬನೇ ಓಡಾಡ್ತೀವಿ, ಒಬ್ಬನೇ ನಮ್ಮ ಮಿಸಸ್ ಜೊತೆಲಿ ಕರ್ಕೊಂಡು ಒಬ್ಬನೇ ಬರ್ತೀನಿ. ಅವ್ರಿಗೆಲ್ಲರಿಗೂ ಗೊತ್ತು ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲ ಓಪನ್ನಾಗಿ ಹೇಳ್ತೀನಿ ನಿಮ್ಮ ಹತ್ರ. ಅದೇನು ಮಾಡ್ಕೋತೀರಿ ಮಾಡ್ಕೊ ಅಂತ ಹೇಳಿದ್ದೀನಿ. 4 ದಿನ ಮುಂಚೆ ಬಂದಿರೋ ಕಾಲು, ಆವತ್ತೇ ಒಂದು 3-4 ಜನ ನನಗೆ ಕಾಲ್ ಮಾಡಿರೋದು. ಆವತ್ತಿಂದ ಇದುವರೆಗೂ ಏನು ಬಂದು ದಬಾಕಿಲ್ಲ. ಬಂದು ದಬಾಕೋಕ್ಕೂ ಆಗಲ್ಲ ಅವ್ರದ್ದು. ಅವ್ರ ಕೈಯಲ್ಲಿ ಏನಂತ ದಬಾಕ್ತಾರೆ ಸರ್? ನಮ್ಮ ಕೆಲಸ ಇರೋದು ಸರ್ ಅದು. ಅವ್ರು ಶೂಟಿಂಗಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಹೋಯ್ತಾರೆ, ಬಟ್ಟಾದ್ರೂ ಇರ್ತಾರೆ, ಏನೋ ಮಾಡ್ತಾರೆ, ಅದು ಬೇರೆ ಥರ ಏನೂ ಇಲ್ಲಲ್ಲ. ಇಲ್ಲ ನಮ್ಮ ಧರ್ಮ ಬಗ್ಗೆ, ಜಾತಿ ಬಗ್ಗೆ, ಜಾತಿ ಧರ್ಮ ಲೋನು ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಇವಾಗ ನಾವು ಮನೆ ಕಟ್ಟೆ ಒಂದು ಚಿಕ್ಕದು, ಅದರಲ್ಲಿ ಲೋನ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ನಾವು. ಇವಾಗ ನಾವು ಸಾಲ ತೀರಿಸ್ಬೇಕು, ಅದರಿಂದ ನಾವು ಇದು ಮಾಡ್ತಾ ಇದೀವಿ. ಅದಕ್ಕೆ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಆ ಥರ ಎಲ್ಲ ಹೇಳ್ತಾರೆ. ಆ ಥರ ಧಮ್ಕಿ ಎಲ್ಲ ಹಾಕಿದಾಗ ನಿಮಗೆ ಸಾವಾಸನೆ ಬೇಡಪ್ಪ ಆ ಥರ ಏನಾದರೂ ಅನಿಸಿದೆಯಾ? ಇಲ್ಲ ಅವ್ರ ನಂಬರ್ಗಳೆಲ್ಲ ಹಂಗೆ ಫೀಲ್ ಮಾಡಿ ಇಕ್ಕಿದ್ದೀನಿ. ಅವ್ರ ನಂಬರ್ಗಳೆಲ್ಲ ಫೀಲ್ ಮಾಡಿಕ್ಕಿದ್ದೀನಿ. ಇವಾಗ ಇದು ಮಾಡಲ್ಲ ಅವ್ರಿಗೆ. ಇನ್ನು ನಮ್ಮ ರಂಜಾನ್ ಸ್ಟಾರ್ಟ್ ಆಗುತ್ತೆ, ಇನ್ನು ನಾವು ಏನೋ ಮಾತಾಡಿದ್ರೂ ತಪ್ಪಾಗುತ್ತೆ. ರಂಜಾನ್ ಆಗಲಿ, ಆಮೇಲೆ ತಿರ್ಗಾ ಏನಾದರೂ ರಂಜಾನ್ ಆದಮೇಲೆ ಏನಾದರೂ ಫೋನ್ ಮಾಡಿ ಅವರು ಟಾರ್ಚರ್ ಕೊಟ್ಟರೆ ಅವ್ರಿಗೆ ಎಲ್ಲಿ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಮ್ಮದು ಹಬ್ಬನೂ ಸ್ಟಾರ್ಟ್ ಆಗಿದೆ, ರಂಜಾನ್ ಹಬ್ಬ. ಮಕ್ಕಳು ಎಲ್ಲ ಉಪವಾಸ ಇರ್ತಾರೆ. ನಾನು ಒಂದು 3-4 ಸತಿ ಹೇಳಿದ್ದೀನಿ ಅವ್ರಿಗೆ, ನೋಡಪ್ಪ ಕರ್ನಾಟಕದಲ್ಲಿದ್ದ ಮೇಲೆ ಕನ್ನಡ ಹೆಣ್ಣು ಅಂದರೆ ನಾವು ಪೂಜಿಸ್ತೀವಿ, ಪ್ರೀತಿಸ್ತೀವಿ. ಅದನ್ನು ಬೆಲೆ ಕೊಡ್ರಿ, ಅವ್ರಿಗೆ ಮರ್ಯಾದೆ ಕೊಡ್ರಿ. ಒಂದು ಹೆಣ್ಣಿಗೆ ಗೌರವ ಅಂತ ಇದೆ. ಆ ಹೆಣ್ಣನ್ನು ನನ್ನ ಮಿಸ್ಸಸ್ತೆ ಅಂತ ಅಲ್ಲ, ಪ್ರತಿಯೊಂದು ಹೆಣ್ಣಿಗೂ ಅಷ್ಟೇ. ನಾನು ಎಲ್ಲ ಕಡೆನೂ ವೀಡಿಯೋದಲ್ಲಿ ನೋಡಿದ್ದೀನಿ. ಪ್ರತಿಯೊಂದು ಹೆಣ್ಮಕ್ಳು, ಅಣ್ಣ ನಾನು ಸಾಯ್ತೀನಿ ಅಣ್ಣ, ನೀವು ಹಿಂಗೆಲ್ಲ ಮಾಡಬೇಡ್ರಿ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಫುಲ್ ಹತ್ತಾ ಇರ್ತಾರೆ, ಅಣ್ಣ ನೀವು ಮಾಡಿದ್ದಕ್ಕೆ ನನ್ನ ಗಂಡ ಹೊಡೆದ್ರು ಅಂತಾರೆ. ತುಂಬ ಕಡೆ ನೋಡಿದ್ದೀನಿ ನಾನು. ಅದು ಒಂದು ಸುಮಾರು ವಿಡಿಯೋಗಳು ನೋಡಿದ್ದೀನಿ. ಅಂಥವ್ರಿಗೆಲ್ಲ ಬ್ಯಾಡ್ ಕಮೆಂಟ್ ಆಗ್ತೀರಲ್ಲ, ನಿಮ್ಗೆ ಏನಕ್ಕೆ ಬ್ಯಾಡ್ ಕಮೆಂಟ್ ಆಗ್ತೀರಾ? ನಿಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ, ನೀವು ನೋಡಿ ನಿಮ್ಗೆ ಇಷ್ಟ ಇಲ್ವಾ ಅದನ್ನು ಡಿಲೀಟ್ ಮಾಡಿ ಬಿಸಾಕಿ. ಒಂದು ಹೆಣ್ಣಿಗೆ ನೀವು ಅಧಿಕಾರ ಇಲ್ಲ. ನೀವು ಬ್ಯಾಡ್ ಕಮೆಂಟ್ಗಳು ಹಾಕಿ ಅಮ್ಮನ ಅಕ್ಕನ ಅನ್ನೋದು ಅದು ಇದು ಅದೆಲ್ಲ ನಿಮ್ಗೆ ಅಧಿಕಾರ ಇಲ್ಲ ಅಲ್ವಾ? ನೀವು ಅದನ್ನು ಮಾಡಬೇಡಿ, ದಯವಿಟ್ಟು ಮಾಡಬೇಕು ಹೋಗ್ಬೇಡಿ. ಹಾಕಿ ನೀವು ಬ್ಯಾಡ್ ಕಮೆಂಟ್ಗಳು ಹಾಕಿ, ನಿಮ್ಮಂಥ ಬ್ಯಾಡ್ ಕಮೆಂಟ್ಗಳು ಹಾಕ್ತಾರೆ ಅಂತಂದರೆ ನಾವು ಮುಂದೆ ಬರ್ತಾ ಇರೋದು. ಹಾಕ್ತಾಯಿರಿ ನೀವು ಬ್ಯಾಡ್ ಕಮೆಂಟ್ಗಳು, ನನಗೆ ಇಷ್ಟ ಅದು. ಆದರೆ ಈ ಅಮ್ಮನ ಅಕ್ಕನ ಅದು ಇದು ಅಂತೇಳಿ ಏಕವಚನದಲ್ಲಿ ಮಾತಾಡೋದನ್ನ ಬಿಟ್ಟು ಹೆಣ್ಮಕ್ಳಿಗೆ ಗೌರವನ ಕೊಡೋದನ್ನ ಕಲೀರಿ. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.